ನಮಸ್ತೆ. ನಾನಿವತ್ತು ಮುಳ್ಳು ಸೌತೆಯಿಂದ ಖಾರದ ಕಡುಬು ಮತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಿದ್ದೇನೆ. ಈಗ ಮುಳ್ಳು ಸೌತೆಯನ್ನು ತುರಿದಿಟ್ಟುಕೊಂಡು ಒಂದು ಜಾರಿಗೆ ನೆನೆಸಿದ ಬೆಳ್ತಿಗೆ ಅಕ್ಕಿ ಹಾಕಿ ಅದಕ್ಕೆ ಉಪ್ಪು ಸೇರಿಸಿ ತರಿತರಿಯಾಗಿ ರುಬ್ಬಿಟ್ಟುಕೊಂಡಿದ್ದೇನೆ. ರುಬ್ಬಿಟ್ಟುಕೊಂಡು ಹಿಟ್ಟನ್ನು 2 ಪಾತ್ರೆಗೆ ಹಾಕಿಕೊಂಡಿದ್ದೇನೆ. 2 ಪಾತ್ರೆಗೂ ತುರಿದ ಮುಳ್ಳು ಸೌತೆಯನ್ನು ಸೇರಿಸಿಕೊಂಡಿದ್ದೇನೆ. ಈಗ ಒಂದಕ್ಕೆ ಸಿಹಿ ಕಡುಬು ಮಾಡಲಿಕ್ಕೆ ಬೆಲ್ಲ ಸೇರಿಸಿದೆ ಮತ್ತು ತೆಂಗಿನಕಾಯಿ ಸ್ವಲ್ಪ ಸೇರಿಸಿಕೊಂಡೆ. ಖಾರದ ಕಡುಬಿಗೂ ತೆಂಗಿನ ತುರಿ ಸೇರಿಸಿಕೊಂಡು ನೆನೆಸಿಟ್ಟುಕೊಂಡ ಬೇಳೆ ಕೂಡ ಇದು ಬೇಕಿದ್ದರೆ ಮಾತ್ರ ಹಸಿಮೆಣಸಿನಕಾಯಿ ಸೇರಿಸಿಕೊಂಡಿದ್ದೇನೆ. ಮಿಶ್ರ ಮಾಡಿಕೊಳ್ಬೇಕು, ಬೆರೆಸಿಕೊಳ್ಬೇಕು ಚೆನ್ನಾಗಿ. ಸ್ವಲ್ಪ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಬೆರೆಸಿಕೊಂಡು ಈಗ ಖಾರದ ಕಡುಬಿಟ್ಟು ರೆಡಿಯಾಗಿದೆ. ಈಗ ಸಿಹಿ ಕಡುಬಿಗೆ ಕೂಡ ಬೆರೆಸಿಕೊಳ್ಬೇಕು. ಬೆಲ್ಲ ಎಲ್ಲ ಸರಿಯಾಗಿ ಹೊಂದಿಕೊಳ್ಬೇಕು. ಚೆನ್ನಾಗಿ ಬೆರೆಸಿ ಏಲಕ್ಕಿ ಸೇರಿಸಿಕೊಳ್ಬೇಕು. ಬೇಕಿದ್ದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು. ಎಲ್ಲ ರೆಡಿ ಮಾಡಿದ ನಂತರ ತಟ್ಟೆಗೆ ತುಪ್ಪ ಸವರಿ ಒಂದು ಖಾರದ ಕಡುಬು ಮತ್ತು ಸಿಹಿ ಕಡುಬಿಗೆ ಹಿಟ್ಟನ್ನು ತಟ್ಟೆಗೆ ಹಾಕ್ಕೊಳ್ಬೇಕು. ಹಾಕಿ 15 ನಿಮಿಷ ಬೇಯಿಸ್ಕೊಳ್ಬೇಕು. ಬೆಂದಿದ ಅಂತ ಒಂದು ಸ್ಪೂನಲ್ಲಿ ಚುಚ್ಚಿ ನೋಡಿದರೆ ಗೊತ್ತಾಗ್ತದೆ ಬೆಂದಿದೆ ಅಂತ. ಈಗ ಬೆಂದಿದೆ. ಈಗ ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಂಡು ತುಪ್ಪ, ಸಾಂಬಾರು ಅಥವಾ ಚಟ್ನಿಯೊಂದಿಗೆ ತಿನ್ನಲಿಕ್ಕೆ ರುಚಿಯಾಗಿರ್ತದೆ. ತುಂಬ ರುಚಿಯಾದ ಸಿಹಿ ಕಡುಬು ಮತ್ತು ಖಾರದ ಕಡುಬು ಒಟ್ಟಿಗೆ ಮಾಡಿಕೊಂಡಿದ್ದೇನೆ. ತುಂಬ ರುಚಿಯಾಗಿದೆ. ನೀವು ಕೂಡ ಒಮ್ಮೆ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಹೇಗಿದೆ ಅಂತ ಕಮೆಂಟ್ ಮಾಡಿ.